ಎಲ್ಲರಿಗೂ ಮುಂಚಿತವಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳು. ಟ್ರೈ ಕಲರ್ ದೋಸೆ ಮಾಡತ್ತೀನಿ ನಾ ಈಗ. ಮಕ್ಕಳಿಗೆ ಇದು ಭಾಳ ಇಷ್ಟ ಆಗತ್ತೆ ನೋಡ್ರಿ. ಇದನ್ನ ಈ ಥರ ಮಾಡಿಕೊಟ್ರೆ ರೀ. ಈಗ ಟ್ರೈ ಕಲರ್ ದೋಸೆ ಹಾಕ್ರಿ. ಈಗ ಮಾಡೋದು ಹೆಂಗಂತ ಹೇಳ್ತೀನಿ ನೋಡ್ರಿ. ಈಗ ಅದನ್ನ ಈಗ ಹಿಟ್ಟು ಪ್ರಿಪೇರ್ ಮಾಡ್ಕೊಂಡೇನಿ ರೀ ಹಿಂದಿನ ಇದ್ರಾಗ ರೀ. ಅದನ್ನ ಅಲ್ಲಿ ನೋಡ್ಕೋರಿ. ಈಗ ನಾನು ಇಲ್ಲಿ ಮಾಡಿಟ್ಟಿದ್ದೆ ಐತ್ರಿ ಇದು ಹಿಟ್ಟು. ಅದನ್ನ ಅದ್ರಾಗ ನಾನು ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ನೋಡ್ರಿ. ಈಗ ಇದಕ್ಕೆ ನೋಡ್ರಿ, ಈಗ ಹಿಟ್ಟು ಐತೆ ನೋಡ್ರಿ ಇಲ್ಲೇ. ಈ ಹಿಟ್ಟಿಗೆ ರೀ ಇದು ಉಪ್ಪು ಹಾಕೊಳಕತ್ತೆ ನೋಡ್ರಿ. ಉಪ್ಪು ಹಾಕ್ಕೊಂಡು ತಿರ್ಕೊಳಕ್ತೆ ನೋಡ್ರಿ. ಉಪ್ಪು ಹಾಕ್ಕೊಂಡು ತಿರ್ಕೊಂಡ್ರಿ. ಈಗ ಇನ್ನು ಈ ಟ್ರೈ ಕಲರ್ ದೋಸೆ ನಿಮಗೂ ನೀವು ಮಾಡಿಕೊಡ್ರಿ ಅದು ಮಕ್ಕಳಿಗೆ. ಈಗ ಇದನ್ನ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರಿದ್ದು. ಇದು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಕಲರ್ ಹಾಕಕ್ಕೆ ತೊಗೊಳಕ್ತೀವಿ ನೋಡ್ರಿ. ಇದ್ರಾಗ ಈಗ ಎಷ್ಟು ಬೇಕಾದ ಕಲರ್ ಮಾಡಕ್ಕೆ ತೊಗೊಳಕ್ತೀವಿ ನೋಡ್ರಿ. ಈಗ ಇದನ್ನ ಬಿಳಿದಂತೂ ಇರ್ತೈತ್ರಿ ಇದು ಕಲರ್. ಈಗ ನೋಡ್ರಿ ಬಿಳಿದೈತೆ ನೋಡ್ರಿ. ಈಗ ಅವು ಗ್ರೀನ್ ಕಲರ್ದು ಇರಂಗಿಲ್ಲಲ್ರಿ. ಅವ್ರು ನ್ಯಾಚುರಲ್ ಕಲರ್ ಅಂತ ಈಗ ವೆಜಿಟೇಬಲ್ಸ್ ತೊಗೊಂಡು ಮಾಡ್ಬೇಕಂತ ಮಾಡಿದಾರೆ. ಈಗ ಅದನ್ನ ಬರ್ಲಾದಕ್ಕೆ ಅದು ಆರೆಂಜ್ ಕಲರ್ ಬರ್ಲಾದಕ್ಕೆ ಅದು ಕ್ಯಾರೆಟ್ ತೊಗೊಂಡು ಮಾಡಿದ್ರಿ. ಅದನ್ನ ಬರ್ಲಿಲ್ರಿ. ಅದು ಧ್ವಜದ ಕಲರ್ ರೀ ಅದು. ಅದು ಬರ್ಲಾದಕ್ಕೆ ರೀ. ಈಗ ಅದಕ್ಕೆ ಫುಡ್ ಕಲರ್ ತೊಗೊಂಡು ಅದನ್ನ ಮಾಡಾಕ್ತೀವಿ ನೋಡ್ರಿ. ಈಗ ಆರೆಂಜ್ ಅಂತೇಳಿ ಗಜ್ರಿಗೆ ತೊಗೊಂಡ್ರಿ. ಅದನ್ನ ಹೊಂದ್ಲಿಲ್ರಿ ಅದು. ಅದಕ್ಕೆ ಈಗ ನಾನು ಫುಡ್ ಕಲರ್ ಹಾಕಿ ತಿರ್ವಾಕತ್ತೇನೆ ನೋಡ್ರಿ. ಈಗ ಅನ್ನ ಕಲರ್ ಮಾಡ್ಕೊಳ್ಳೋ ಸಂಬಂಧ ಫುಡ್ ಕಲರ್ ಹಾಕ್ಕೊಂಡು ತಿರುತ್ತೇನೆ ರೀ. ಈಗ ಕಲರ್ ಬರ್ಸ್ಕೊತೇನೆ ರೀ ಅದನ್ನ. ಈಗ ಫುಡ್ ಕಲರ್ ಹಾಕೋದ್ರಿಂದ ಕಲರ್ ಚಲೋ ಬರ್ತೈತೆ ನೋಡ್ರಿ. ಈಗ ಅದು ಫುಡ್ ಕಲರ್ ಹಾಕಿ ತಿರುವುದ್ರಿ ಇದು ಒಂದು ಸ್ವಲ್ಪ. ಧ್ವಜದ ಕಲರ್ ಬರಟನ್ನ ತಿರ್ಬೇಕ್ರಿ ಅದನ್ನ. ಅದು ಆರೆಂಜ್ ಕಲರ್ ಧ್ವಜದ ಕಲರನ್ನ ಬರ್ಬೇಕ್ರಿ ಅದನ್ನ. ಆ ಥರನ ಅದು ನನಗೆ ಅದಕ್ಕೆ ಇದ್ರ ಕಲರ್ ನ್ಯಾಚುರಲ್ ಕಲರ್ಗೆ ಅದು ಬರಲಿಲ್ರಿ ಅದು. ಅದಕ್ಕೆ ಫುಡ್ ಕಲರ್ ಹಾಕಿ ಟ್ರೈ ಮಾಡಿದ್ದೇನೆ ರೀ. ಅದು ಬಂತ್ರಿ ಅದು. ಅದು ಈಗ ನೋಡ್ರಿ. ಈಗ ಫುಡ್ ಕಲರ್ ಹಾಕಿ ನೋಡ್ರಿ. ಈಗ ಅದು ಆರೆಂಜ್ ಕಲರ್ ಬಂದೈತೆ ನೋಡ್ರಿ. ಈಗ ಅದು ಧ್ವಜದ ಕಲರ್ ಆರೆಂಜ್ ಕಲರ್ ಬಂತನ್ರಿ. ಈಗ ಗ್ರೀನ್ ಕಲರ್ ಮಾಡ್ತೀನಿ ನೋಡ್ರಿ. ಈಗ ಅದು ಫುಡ್ ಕಲರ್ ಇದು. ಅದನ್ನೇನು ಇದನ್ನ ಮಾಡಂಗಿಲ್ಲ ಅದು. ಈಗ ಫುಡ್ ಕಲರ್ ಮಾಡೇನ್ರಿ. ಈಗ ಆರೆಂಜ್ ಗ್ರೀನ ಎರಡು ಫುಡ್ ಕಲರ್ ಇವು. ಈಗ ನಾನು ಇದು ಬಿಳಿದೈತೆ ನೋಡ್ರಿ. ಇದು 3 ಕಲರ್ ಅದ ನೋಡ್ರಿ ಇಲ್ಲಿ ಧ್ವಜದ ಕಲರ್. ಈಗ ನಾನು ದೋಸೆ ಮಾಡಿ ತೋರ್ಸಾಕ್ತೇನೆ ನೋಡ್ರಿ. ಈಗ ಟ್ರೈ ಕಲರ್ ದೋಸೆ ಆಯ್ತು ನೋಡ್ರಿ. ಈಗ ಇದು ಆರೆಂಜ್ ಕಲರ್ ರೀ. ಇದು ಧೈರ್ಯದ ಸಂಕೇತ ರೀ ಇದು. ಇದು ಬಿಳಿ ರೀ. ಇದು ಶಾಂತಿ ಸಂಕೇತ ರೀ ಇದು. ಇದು ಈ ಥರ ಹಿಂಗೆ ಹಾಕ್ಬೇಕು. ಇದನ್ನ ಹಿಂಗೆ ಸಣ್ಣ ಇಟ್ಕೊಂಡು ಒಲಿ ಸಣ್ಣ ಇಟ್ಕೊಂಡು ಹಾಕ್ಬೇಕು ನೋಡ್ರಿ. ಇದನ್ನ ಸಣ್ಣ ಇಟ್ಕೊಂಡು ಹಾಕಿದ್ರೆ ಅದು ಇದನ್ನಾಗಲ್ರಿ. ಇದು ಜೋಟ್ರೆ ಹೊತ್ತೈತ್ರಿ ನೋಡ್ರಿ. ಸಣ್ಣ ಇಟ್ಕೊಂಡು ಹಾಕಿದ್ರೆ ಅದು ಇದನ್ನಾಗತ್ತೆ ರೀ. ಅದು ಸರಿಯಾಗಿ ಬರ್ತೈತೆ ರೀ. ಇದು ಗ್ರೀನ್ ರೀ, ಸಮೃದ್ಧಿ ಸಂಕೇತ ರೀ ಇದು. ಇದು ಟ್ರೈ ಕಲರ್ ದೋಸೆ ರೀ. ಇದು ಮಾಡಾಕ್ತಿದ್ದು ರೀ. ಈಗ ಎಲ್ಲ ಮಕ್ಕಳಿಗೂ ಇಷ್ಟ ಆಗತ್ತೆ ನೋಡ್ರಿ. ಇದನ್ನ ಡಬ್ಬಿಗಳಿಗೆ ಹಾಕಿ ಕೊಡ್ಬೇಕು ನೋಡ್ರಿ. ಇದನ್ನ ಡಬ್ಬಿಗಳ ಹಾಕಿ ಕೊಟ್ರೆ ಇದನ್ನ ಇಷ್ಟಪಟ್ಟು ತಿಂತಾರೆ. ಇದನ್ನ ಕೇಸರಿ ಧೈರ್ಯದ ಸಂಕೇತ ಆಗಿದೆ. ಬಿಳಿಯು ಶಾಂತಿಯ ಸಂಕೇತ ಆಗಿದೆ. ಹಸಿರು ಸಮೃದ್ಧಿಯ ಸಂಕೇತ ಆಗಿದೆ. ನ್ಯಾಚುರಲ್ ಆಗಿ ನೀವು ಕಲರ್ ಹಾಕಿ ಮಾಡ್ರಿ. ನೀವು ಬರ್ತಿದ್ರೆ ನಾನೀಗ ಫುಡ್ ಕಲರ್ ಹಾಕಿ ಮಾಡ್ತಿದ್ದೇನೆ ನೋಡ್ರಿ. ಈಗ ಇದು 3 ಕಲರ್ ಟ್ರೈ ಕಲರ್ ದೋಸೆ ಈಗ ಮಾಡಿದೆ ನೋಡ್ರಿ. ಈಗ ಹಿಂಗೆ ಮಾಡೋದು ನೋಡ್ರಿ ಟ್ರೈ ಕಲರ್ ದೋಸೆ ರೀ. ಇದನ್ನ ಮಕ್ಕಳಿಗೆ ಎಲ್ಲ ಲೈಕ್ ಆಗತ್ತೆ ನೋಡ್ರಿ. ತ್ರಿವರ್ಣ ಧ್ವಜವು ಭಾವೈಕ್ಯತೆಯ ಸಂಕೇತವಾಗಿದೆ ರೀ ಇದು. ಅದಕ್ಕೆ ನಾನು ಟ್ರೈ ಕಲರ್ ದೋಸೆ ಮಾಡಿ ತೋರ್ಸಾಕ್ತೇನೆ ಈಗ ಲೋ ಫ್ಲೇಮ್ದಾಗಿಟ್ಟು ಸೊಕಾಶ ತಕ್ಕೊರಿ. ಇದನ್ನ ಹಿಂಗೆ ತಕ್ಕೊಂಡು ಈಗ
ಇಲ್ಲೇ ಸರ್ವಿಂಗ್ ಪ್ಲೇಟ್ನೇ ಹಾಕಾಕ್ತೀನಿ ನೋಡ್ರಿ ಈಗ. ಮಸ್ತ್ ಬಂದೈತೆ ನೋಡ್ರಿ ಈಗ. ಇದಕ್ಕೆ ಎಷ್ಟು ಚಂದ ಕಲರ್ ಬಂದೈತೆ ನೋಡ್ರಿ ಈಗ. ಇದನ್ನ ಈಗ ಮಾಡಿ ನೋಡ್ರಿ ಈಗ ಸರ್ವ್ ಮಾಡಾಕ್ತೀನಿ ನೋಡ್ರಿ ಈಗ. ಈ ಟ್ರೈ ಕಲರ್ ದೋಸೆ ಆಯ್ತು ನೋಡ್ರಿ ಇದು.